ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೈಕೋ ಫ್ಯಾಕ್ಟಮ್. ಸ್ನೇಹಿತರೆ, ಹುಡುಗಿಯರು ಸೌಂದರ್ಯಕ್ಕೆ ಹೆಚ್ಚು ಯಾಕೆ ವ್ಯಾಲ್ಯೂ ಕೊಡ್ತಾರೆ, ಅಥವಾ ಹುಡುಗರು ಯಾಕೆ ಹುಡುಗಿಯರ ಸೌಂದರ್ಯಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡ್ತಾರೆ? ಹಾಗಾದ್ರೆ ಹುಡುಗರು ಹೆಚ್ಚು ಸೌಂದರ್ಯಕ್ಕೆ ಇನ್ವಾಲ್ವ್ಮೆಂಟ್ ತೋರಿಸ್ತಾರ ಅಥವಾ ಹುಡುಗಿಯರು ಹೆಚ್ಚು ವ್ಯಾಲ್ಯೂ ಕೊಡ್ತಾರ? ಯಾಕೆ ಈ ಬ್ಯೂಟಿ ಅಥವಾ ಫಿಗರ್ ಅನ್ನುವಂಥದ್ದು ಹುಡುಗರಿಗೆ ಮಾತ್ರ ಜಾಸ್ತಿ ಅನ್ವಯ ಆಗುತ್ತೆ? ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಡೀಪ್ ಆಗಿ ಹೋಗೋಣ. ಎವಲ್ಯೂಷನರಿ ಸೈಕಾಲಜಿಯಿಂದ ಹಿಡಿದು ಪೂರ್ತಿ ಇವತ್ತಿನ ನಮ್ಮ ಯುವಕ ಯುವತಿಯರ ಮನಸ್ಥಿತಿ ಬಗ್ಗೆ ಕೂಡ ಮಾತಾಡೋಣ. ಈ ಒಂದು ಬೈಟ್ನ ನೋಡ್ಕೊಂಡ್ ಬನ್ನಿ, ಮತ್ತೆ ಬಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. How much would you rate looks and attraction out of 10 in a guy? 3. 7. I feel 8. I guess it's 3 of 10. I would just take a look like it's clean, it's good clothes, like that. 7. 8. 7. What do you find most attractive in a lover? His looks, his personality, his confidence, the way he treated you, or his intelligence? The way he treated me. Confidence, His personality. the way he treats me, his personality. Personality. Yes. Okay, awesome. Intelligence and personality. Can I choose 2 options? Yes. Then it would be how he's treating me, his confidence, his personality. Oh, sorry, I'm just arranging like that. Yeah. So this is the point that we're trying to prove in the video as well, and that's exactly what happened. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ? ಅದರಲ್ಲಿ ಅವರು ಬ್ಯೂಟಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯ ಅಂತ ಕೇಳಿದ್ದಕ್ಕೆ ಎಲ್ಲ ಹುಡುಗಿಯರು ಬಿಲೋ 5 ಕೊಡ್ತಿದ್ದಾರೆ. 7, 6 ಆನ್ ಅವರೇಜ್ ಗಿಂತ ಜಾಸ್ತಿ ಕೊಟ್ಟಿರೋದು ಅಂತಂದ್ರೆ ಇಬ್ಬರೇ ಜನ 7, 8 ಅಂತ. ಬಿಕಾಸ್ ಮೈಂಡ್ ಯಾವ ರೀತಿ ಪ್ರಿಪೇರ್ ಆಗುತ್ತೆ ಅಂತಂದ್ರೆ ಹುಡುಗಿಯರದು ಅಂತ ನಾನು ಬೇಸಿಕಲಿ ಮಾತಾಡ್ತಾ ಇರೋದು ಇವತ್ತು ಸ್ಪೆಷಲಿ ಹುಡುಗಿಯರ ಮೈಂಡ್ ಸೆಟ್ ಬಗ್ಗೆ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ 15 ಲಕ್ಷ ವರ್ಷಗಳ ಹಿಂದೆ ಮೊದಲು ನಮ್ಮ ಹ್ಯೂಮನ್ ಸಂತತಿ ಏನ್ ಬೆಳೀತಾ ಹೋಯ್ತು ಅಂದ್ರೆ ಅಂದಿನ ಕಾಲದಲ್ಲಿ ನಾವೇನು ಕಾಡ ಚಿಂಪಾಂಜಿ ಅಥವಾ ಕೋತಿಯಿಂದ ಹೋಮೋಸಿಪಿಯನ್ನು ಎರಿಕ್ಟಸ್ ಅನ್ನುವಂತ ಒಂದು ವಂಶದಲ್ಲಿ ಬೆಳೀತಾ ಬಂದ್ವಿ. ಆವಾಗಿಂದ ಮಹಿಳೆಯರು, ಎಕ್ಸ್ಪೆಷಲಿ ಮಹಿಳೆಯರು, ಹುಡುಗರನ್ನ ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ ಇರಲಿಲ್ಲ. ಬಟ್ ಅವ್ರಿಗೆ ಏನಾಗಿತ್ತು, ಯಾವ ವ್ಯಕ್ತಿ ದಷ್ಟಪುಷ್ಟನಾಗಿದ್ದಾನೋ ಅಥವಾ ಯಾವ ವ್ಯಕ್ತಿ ಯುದ್ಧದಿಂದ ಗೆಲ್ತಾನೋ ಅಥವಾ ಯಾವ ವ್ಯಕ್ತಿ ಹತ್ರ ಸಾಮ್ರಾಜ್ಯ ಇದೆ ಅಥವಾ ಯಾವ ವ್ಯಕ್ತಿ ತನ್ನ ಲೈಫ್ನ ಸರ್ವೈವಲ್ ಮೂಡಿಂದ ಲಿವಿಂಗ್ ಆಫ್ ಅವರ್ ಕಂಫರ್ಟಬಿಲಿಟಿಗೆ ಒಯ್ತಾನೋ ಅನ್ನುವಂತ ಮೈಂಡ್ ಸೆಟ್ ನ ಹುಡುಗಿಯರು ಹೊಂದಿದ್ರು. ಅದಕ್ಕೂ ಮುಂಚೆ 15 ಲಕ್ಷಗಳ ವರ್ಷಗಳ ಹಿಂದೆ ಏನಾಗಿತ್ತು, ಈ ಪೆಲ್ವಿಕ್ ಬೋನ್ ಅನ್ನುವಂಥದ್ದು ನ್ಯಾರೋ ಆಗಿತ್ತು. ಅಂದ್ರೆ 4 ಕಾಲಲ್ಲಿ ನಡೆದಾಡ್ತಾ ಇದ್ರು. ಬಟ್ ಆವಾಗ ಮಕ್ಕಳು ಹುಟ್ಟಿದ್ರೆ ಈ ಚಿಂಪಾಜಿ ಮಗುನ ಅಥವಾ ಈ ಪ್ರಾಣಿಗಳ ಮಕ್ಕಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಹುಟ್ಟಿದ ತಕ್ಷಣ ಅವಕ್ಕೆ ಒಂಚೂರು ಮೆಚುರಿಟಿ ಅನ್ನೋದು ಬಂದ್ಬಿಡುತ್ತೆ. ಒಂದು 4 ರಿಂದ 5 ಗಂಟೆಲಿ ಅದು ತಮ್ಮ ಕಾಲ ಮೇಲೆ ತಾನು ಓಡೋದಕ್ಕೆ ಶುರು ಮಾಡುತ್ತೆ. ಬಟ್ ಮನುಷ್ಯನ ಮಕ್ಕಳು ಅಥವಾ ನಮ್ಮ ವಂಶ ಅಥವಾ ನಮ್ಮ ಮಕ್ಕಳು ಅನ್ನುವಂಥದ್ದು ಏನಿತ್ತ, ಅದು ಬೆಳಿತಾನೆ ಅರ್ಧಂಬರ್ಧ ಬುದ್ಧಿ, ಅಂದ್ರೆ ಬುದ್ಧಿ ಸರಿಯಾಗಿ ಇರೋದಿಲ್ಲ. ಅವಾಗ ಒಂದು 2 ರಿಂದ 2.5 ವರ್ಷ ಮತ್ತೆ ಲಾಲನೆ ಪಾಲನೆ ಮಾಡಿದ ಮೇಲೆ ಅದಕ್ಕೆ ಅದರದಂತ ಅಭಿವ್ಯಕ್ತತೆ, ಆ ಯೋಚನೆ ಮಾಡುವಂತ ಶಕ್ತಿ, ತನ್ನ ಕಾಲ ಮೇಲೆ ತಾನು ನಡಿಬೇಕು ಅನ್ನುವಂಥದ್ದು ಬರುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ, ಪೆಲ್ವಿಕ್ ಬೋನ್ ಅನ್ನುವಂಥದ್ದು ನ್ಯಾರೋ ಆಯಿತು ನಡೆದಾಡೋದಕ್ಕೆ. ಹುಡುಗಿಯರು ಅಥವಾ ಮನುಷ್ಯರು, ನಾವಾಗ್ಲಿ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ನಡೆಯೋದಕ್ಕೆ ಶುರು ಮಾಡಿದಾಗ ಪೆಲ್ವಿಕ್ ಬೋನ್ ಅನ್ನೋದು ನ್ಯಾರೋ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರುತ್ತಲ್ಲ, ಅದು 9 ತಿಂಗಳಿಗೆ ಸೀಮಿತಗೊಳಿಸ್ತಾರೆ ಹೆಣ್ಮಕ್ಳು. ಅಂದ್ರೆ ಅವ್ರಿಗೆ ಒಂದು 12 ತಿಂಗಳು 15 ತಿಂಗಳು ಇಟ್ಕೊಂಡು ಮಗುನ, ಅಥವಾ ಪೂರ್ತಿಯಾಗಿ ಬೆಳೆದಿರೋ ಮಗು, ಅದಕ್ಕೆ ಬುದ್ಧಿ ಬರ್ಬೇಕು, ಎಲ್ಲ ಬರ್ಬೇಕು. ಅದಾದಂತ ನಾನು 15 ತಿಂಗಳು 16 ತಿಂಗಳ 2 ವರ್ಷ 3 ವರ್ಷ ನಾನು ಮಗುನ ಗರ್ಭದಲ್ಲೇ ಸಾಕ್ತೀನಿ ಅನ್ನಕ್ ಆಗಲ್ಲ. ಬಿಕಾಸ್ ಅವರ ಒಂದು ಮಗು ದಾಟ್ಕೊಂಡು ಬರ್ಬೇಕಾದ್ರೆ ತಲೆ ದೊಡ್ಡದಾಗುತ್ತೆ ಮನುಷ್ಯರದು. ಅವಾಗ ಏನಾಗುತ್ತೆ, ಮಗು ಚಿಕ್ಕದಿರುವಾಗ್ಲೇ ಮಕ್ಕಳನ್ನ ಅವರು ಹೆರ್ತಿದ್ರು. ಆದ್ರೆ ಆ ಒಂದು ಹೆತ್ತ ಸಮಯದಲ್ಲಿ ಅದನ್ನ ಕಾಪಾಡೋದಿಕ್ಕೆ ಅಥವಾ ಆ ಮಗುವನ್ನ ಚೆನ್ನಾಗಿ ಬೆಳೆಸೋದಿಕ್ಕೆ, ಅದನ್ನ ನೋಡೋದಿಕ್ಕೆ ತಾಯಿ ಆರೈಕೆ ಮುಖ್ಯ. ಅಂದ್ರೆ ಫೀಡಿಂಗ್, ಅಂದ್ರೆ ಮಗು ಹುಟ್ಟಿದ ತಕ್ಷಣ ತಾಯಿ ತನ್ನ ಎದೆ ಹಾಲನ್ನ ಕುಡಿಸ್ಬೇಕು, ಅದನ್ನ ಕಂಫರ್ಟ್ ಝೋನ್ ಅಲ್ಲಿ ಇಟ್ಕೊಳ್ಬೇಕು, ಹೋರಾಡೋ ಆ ಮಗುವಿಗೆ ಏನು ತೊಂದರೆ ಆಗದಿರುತ್ತೆ ಅದನ್ನ ನೋಡ್ಕೋಬೇಕು. ಆ ಒಂದು ಸಿಚುವೇಶನ್ ಅಲ್ಲಿ ಒಂದು ವೇಳೆ ಆ ತಾಯಿ ಅಥವಾ ತಂದೆ ಯಾಮಾರಿದ್ರೆ ಆ ಮಗು ಬೇರೆ ಒಂದು ಪ್ರಾಣಿಯ ಆಹಾರ ಆಗುತ್ತೆ. ಅದಕ್ಕೇನೆ ಆವಾಗ್ಲಿಂದಾನೇ ಎವಲ್ಯೂಷನರಿ ಸೈಕಾಲಜಿ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಯಾವಾಗ ನಮ್ಮ ಪೂರ್ವಜರು ಅಂದ್ರೆ ಯುದ್ಧ ಮಾಡಿದ ಪುರುಷನ ಬಗ್ಗೆ ಅಥವಾ ದೊಡ್ಡ ಆಸ್ತಿವಂತಿಕೆ ಅಥವಾ ತನ್ನ ಮನೆ ಅಥವಾ ತನ್ನ ಸಂಸಾರವನ್ನು ಸಸ್ಟೈನ್ ಆಗಿ ಒಯ್ಯುವಂಥದ್ದು ಅಥವಾ ಅವ್ರನ್ನ ಕಂಫರ್ಟ್ ಝೋನ್ ಅಲ್ಲಿ ಇಟ್ಟು ಕಾಪಾಡುವಂತ ಯಾರ ಮನಸ್ಥಿತಿ ಇರುತ್ತೋ ಅಂಥವ್ರಿಗೆ ಮಹಿಳೆ ಹೆಚ್ಚು ಒತ್ತು ಕೊಡ್ತಾಳೆ. ಹಾಗೇನೆ ಈ ಹಿಂದಿನ ವಿಡಿಯೋದಲ್ಲಿ, ಅಂದ್ರೆ ಈಗ ಮೊನ್ನೆ ಮಾಡಿದ ವಿಡಿಯೋ, ಯಾಕೆ ಮಹಿಳೆಯರು ಪ್ರೀತಿಯಲ್ಲಿ ಮೌನರಾಗಿರ್ತಾರೆ, ಆ ವಿಡಿಯೋದಲ್ಲಿ ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮತ್ತೆ ಇದು ನಮ್ಮ ಎಮಿಗಿಲಾ ಮತ್ತೆ ನಮ್ಮ ಈ ಹೈಪರ್ ಕೊಲಾಮಸ್ ಇವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ.
ಯಾವುದೇ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಮೈಂಡಲ್ಲಿ ಡಿಸಿಷನ್ ತಗೊಳ್ಬೇಕು ಅಥವಾ ಅವ್ರ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಬೇಕು ಅಂತಂದಾಗ ಪುರುಷರು ಸಡನ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಬಟ್ ಮಹಿಳೆಯರು ಆ ರೀತಿ ರಿಯಾಕ್ಟ್ ಆಗಲ್ಲ. ಬಿಕಾಸ್ ಅವರು ಥಿಂಕಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಂತಾರೆ. ಯಾಕೆ ಗೊತ್ತಾ, ಅವರಿಗೆ ಕಾಣುವಂತ ಸೌಂದರ್ಯ ಕೇವಲ ಅದು ಒಂದು ಬಂದು ಹೋಗುವ ಯೌವನದಲ್ಲಿ ಕಂಡು ಮಾಸ ಅಥವಾ ಮುಪ್ಪಿನಲ್ಲಿ ಕಾಣದೆ ಹೋಗುವಂತ ಒಂದು ಪ್ರಕ್ರಿಯೆ ಅಷ್ಟೇ. ಅವ್ರು ಯೋಚನೆ ಮಾಡೋದು ಅವ್ನು ಚೆನ್ನಾಗಿದ್ದಾನ, ಆಯ್ತು ಅವ್ನಿಗೊಂದು 5 ಮಾರ್ಕ್ಸ್ ಕೊಡೋಣ, ಬಟ್ ಅವನು ಫೈನಾನ್ಷಿಯಲ್ ಯಾವ ರೀತಿ ಇದ್ದಾನೆ, ಜಾಬ್ ಮಾಡ್ತಾನ ಅಥವಾ ಅವ್ನ ಬಿಸ್ನೆಸ್ ಇದೆಯಾ, ಏನಿದೆ ಅಂತ ಅವರು ಥಿಂಕ್ ಮಾಡ್ತಾರೆ. ಆಮೇಲೆ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಆಯ್ಕೆ ಮಾಡ್ಕೊಳ್ಳದೆ ಇರೋದಕ್ಕೆ ರೀಸನ್ ಆಗುತ್ತೆ. ಆದ್ರೆ ಒಂದು 5 ಫ್ಯಾಕ್ಟರ್ಗಳೇ ಮಾತನಾಡೋಣ ಇವತ್ತು. ಹುಡುಗರು ಈಗ ಫಾರ್ ಎಕ್ಸಾಂಪಲ್ ಒಂದು ಕೆಫೆಗೆ ಒಂದು ಹುಡುಗ ಬಂದು ಕೂತಿದ್ದಾನೆ, ತುಂಬಾ ಸ್ಟ್ರಾಂಗ್ ವೆಲ್ ಫಿಟ್ ಇದ್ದಾನೆ, ಚೆನ್ನಾಗಿದ್ದಾನೆ, ನೋಡೋಕೆ ಕಂಫರ್ಟ್ ಆಗಿರ್ತಾನೆ. ಅವನ ಮನಸ್ಸಲ್ಲಿ ಏನಿರುತ್ತೆ, ನನ್ನ ಬ್ಯೂಟಿ ಅಥವಾ ನನ್ನ ಏನ್ ಪರ್ಸನಾಲಿಟಿ ಇದೆ ಅದಕ್ಕಿಂತ ಒಂದು 2 ಪಟ್ಟು ಅಥವಾ ಒಂದು ಇಷ್ಟಾದ್ರೂ ಹೆಚ್ಚಿರ್ಬೇಕು ಅಂತ ಹುಡುಗಿನೇ ನಾನು ಇಷ್ಟಪಡುವಂಥದ್ದು ಅಂತ. ಅವನ ಫೋಕಸ್ ಏನು, ಬ್ಯೂಟಿ, ಮತ್ತೆ ಅವನ ಹತ್ರ ಇರುವಂಥದ್ದು ಏನೋ ಚಂದ. ಬಡತನದಲ್ಲಿದ್ರೂ ಪರವಾಗಿಲ್ಲ, ಹುಡುಗಿ ಚೆನ್ನಾಗಿರ್ಬೇಕು, ಅಂದ್ರೆ ಫರ್ಟಿಲಿಟಿ ಇರಬೇಕು, ಮತ್ತೆ ತನ್ನ ಮಗುವನ್ನ ಕ್ಯಾರಿ ಮಾಡುವಂತ ಕೆಪಾಸಿಟಿ ಇರಬೇಕು, ಅವಳು ಎಲ್ಲದರಲ್ಲೂ ಕೂಡ ಕಂಫರ್ಟ್ ಅಥವಾ ನನಗೆ ಪರ್ಫೆಕ್ಟ್ ಅನ್ನುವಂತ ಫೇರ್ ಆಗಿರ್ಬೇಕು ಅಂತ ಹುಡುಗರು ಯೋಚನೆ ಮಾಡ್ತಾರೆ. ಆದ್ರೆ ಹುಡುಗಿರ ಹಂಗಲ್ಲ. ಅದೇ ಹುಡುಗ ಕೂತಿರ್ತಾನೆ, ಬಟ್ ಅವಳು ಬಂದ ತಕ್ಷಣನೇ ಹುಡುಗನ ಹತ್ರ ಕಣ್ಣಾಯಿಸ್ತಾಳೆ. ಬಟ್ 800 ಮಿಲಿ ಸೆಕೆಂಡ್ಗಳಲ್ಲಿ ಒಬ್ಬ ಮನುಷ್ಯನ ಅಥವಾ ಒಬ್ಬ ವ್ಯಕ್ತಿಯ ಆಯ್ಕೆ ಅನ್ನುವಂಥದ್ದು ಪ್ರೋಸೆಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅದೇ ಆ ಹುಡುಗಿನ ನೋಡದ ಅಂತಂದ್ರೆ ಮೈಂಡ್ ಅಲ್ಲಿ ಕೇವಲ 150 ಮಿಲಿ ಸೆಕೆಂಡ್ ಅಲ್ಲಿ ಅವನ ಮನಸ್ಸಲ್ಲಿ ಥಾಟ್ ಹುಟ್ಟುತ್ತೆ, ಅಮಿಗಲ ಅನ್ನುವಂಥದ್ದು ಹಿಟ್ ಆಗುತ್ತೆ. ಅವಾಗ ಡೊಕಮೈನ್ ಅನ್ನುವಂತ ಒಂದು ಕೆಮಿಕಲ್ ರಸ್ ಆಗಕ್ಕೆ ಶುರುವಾಗುತ್ತೆ. ಅವನಿಗೆ ಏನು, ಅದಾದ ತಕ್ಷಣನೇ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅನ್ನುವಂಥದ್ದು ಅಂದ್ರೆ ಆಕ್ಟಿವಿಟಿ ಅಥವಾ ನಾನು ಏನ್ ತಗೊಳ್ಬೇಕು, ನಿರ್ಧಾರ ತಗೊಳ್ಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಏನೋ ಇದಿಲ್ಲ, ಅದು ಅವನಿಗೆ ಪದೇ ಪದೇ ಹೇಳಕ್ ಶುರು, ಹೋಗಿ ಪ್ರಪೋಸ್ ಮಾಡು ಅಂತ. ಅದರಲ್ಲಿ ಟೆಸ್ಟಿಸಿರಮ್ ಅನ್ನುವಂಥದ್ದು ಕೂಡ ಹಿಟ್ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ಹುಡುಗ ಏನ್ ಮಾಡ್ತಾನೆ, ಹೋಗ್ತಾನೆ, ಪ್ರಪೋಸ್ ಮಾಡ್ತಾನೆ. ಬಟ್ ಹುಡುಗಿಯರ್ಗೆ ಹಂಗಲ್ಲ. ಅದು ಅವ್ನು ಮಾಡ್ಬೇಕಾದ್ರೆ 150ರಿಂದ 300 ಮಿಲಿ ಸೆಕೆಂಡ್ ಅಲ್ಲಿ ಅವನು ಆಯ್ಕೆನೇ ಮಾಡ್ಬಿಟ್ಟ ಹುಡುಗಿನ. ಚೆನ್ನಾಗಿದ್ದಾಳೆ ಅಂದ್ರೆ ಆಯ್ತು, ನಾನು ಮದುವೆ ಮಾಡ್ಕೊಂತೀನಿ ಅಥವಾ ಅವಳೇ ನನ್ನ ಒಡತಿ ಅಂತ. ಆದ್ರೆ ಹುಡುಗಿರ್ಗೆ ಹಂಗಲ್ಲ. ಆ ಹುಡುಗನ ನೋಡಿದ್ರು ಅಂತಂದ್ರೆ ಫಸ್ಟ್ ಅವ್ರ ಮೈಂಡ್ ಅಲ್ಲಿ ಏನಾಗುತ್ತೆ, ಕಾನ್ಸಿಯಸ್ ಮೈಂಡ್ ಅಲ್ಲಿ ರನ್ ಆಗುತ್ತೆ. ಓ ಇರ್ಲಿ, ಚೆನ್ನಾಗಿದ್ದಾನೆ, ನೋಡ್ತಾನೆ, ಬ್ಯಾಕ್ಗ್ರೌಂಡ್ ಫಸ್ಟ್ ಅವನು ಸಿಕ್ಕಪ್, ಅವನು ಏನ್ ಬಾಡಿ ಅವನ ಅಥವಾ ಪರ್ಸನಾಲಿಟಿ ಏನಿದೆ ಅದನ್ನ ನೋಡಿದ ತಕ್ಷಣನೇ ಅವರು ಸಡನ್ ಆಗಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವಿಟಿಯನ್ನ ಅವರು ಇಮಿಡಿಯೇಟ್ ಆಗಿ ಹಿಟ್ ಮಾಡಕ್ ಹೋಗಲ್ಲ. ಮತ್ತೆ ಅಲ್ಲಿ ಅವರಿಗೆ ಡೊಕಮೈನ್ ಅನ್ನುವಂಥದ್ದು ರಿಲೀಸ್ ಆಗಲ್ಲ. ಬಟ್ ಅವರು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಯಾಕಂದ್ರೆ ಅವ್ರದ್ದು ಸಸ್ಟೈನಬಿಲಿಟಿ ಬೇಕು, ಮತ್ತೆ ತನ್ನ ಫ್ಯಾಮಿಲಿ, ತನ್ನ ಸಂಸಾರ, ತನ್ನ ಜೀವನವನ್ನ ಸರ್ವೈವ್ ಮಾಡುವಂತ ಒಬ್ಬ ಕೆಪಬಿಲಿಟಿ ಇರುವಂತ ಒಬ್ಬ ಹುಡುಗ ಬೇಕು. ಅದನ್ನ ಅವ್ರು ಚೂಸ್ ಮಾಡ್ತಿರ್ತಾರೆ. ಬಟ್ ಅಲ್ಲಿ ಒಂದು ಗ್ರೀನ್ ಮಾರ್ಕ್ ಇರುತ್ತೆ, ಪರ್ಸನಾಲಿಟಿ ಓಕೆ, 1 ತಿಂಗಳ 2 ತಿಂಗಳ ಟೈಮ್ ನೋಡೋಣ, ವೇಟ್ ಅಂಡ್ ವಾಚ್ ಅಂತ ಹೇಳಿರುವಂತ ಒಂದು ಪೀರಿಯಡ್ ಅಲ್ಲಿ ನಡೀತಾ ಇರ್ತಾರೆ. ಬಟ್ ಅದೇ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಮೆಚ್ಯೂರ್ಡ್ ಆಗಿರುವಂತ ಹುಡುಗ ಮತ್ತು ಹುಡುಗಿಯರ ಬಗ್ಗೆ. ಇಲ್ಲ ನಮ್ಮ ವ್ಯೂವರ್ಸ್ ಅನ್ಬೋದು, ಬಿಡ್ರಿ 10ನೇ ಇದ್ದಾಗ 12ನೇ ಇದ್ದಾಗ ಓಡೋಡ್ ಹೋಗ್ತಾರೆ ಎಲ್ಲ, ಅವರು ಆಸ್ತಿ ಅಂತಸ್ತಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಸನಾಲಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅದೆಲ್ಲ ಪ್ರೀತಿ ಅನ್ನಲ್ಲ, ಅದಕ್ಕೆ ಪ್ರೀ ಮೆಚ್ಯೂರ್. ಅದು ಮೆಚ್ಯೂರಿಟಿ ಬರೋಕ್ಕೂ ಮುಂಚೆನೆ ಅದೊಂದು ದೇಹದಲ್ಲಿರುವಂತ ಹಾರ್ಮೋನ್ಗಳ ವ್ಯತ್ಯಾಸ ಇರ್ಬೋದು, ಅಥವಾ ಪ್ರೀತಿಯನ್ನ ಬಯಸ್ತಾ ಇರ್ತಾರೆ. ಮನೆಯಲ್ಲಿ ಯಾವ್ದಾವ್ದೋ ಅಟ್ಯಾಚ್ಮೆಂಟ್ ಅಲ್ಲಿ ಬೆಳೆದಿರ್ತಾರೆ, ಆಂಕ್ಸಿಯಸ್ ಅಟ್ಯಾಚ್ಮೆಂಟ್ ಇರ್ಬೋದು, ಡಿವೈಡೆಂಟ್ ಅಟ್ಯಾಚ್ಮೆಂಟ್ ಇರ್ಬೋದು, ಯಾವ್ದೋ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಬೆಳೆದಿರ್ತಾರೆ. ಅವ್ರಿಗೆ ಪ್ರೀತಿಯ ಕೊರತೆ ಇರುತ್ತೆ, ಹೊರಗಡೆಯಿಂದ ಎರವಲು ಪಡೆಯಕ್ಕೆ ನೋಡ್ತಾರೆ. ಅವಾಗ ಯಾವನೋ ಒಬ್ಬ ಸಿಕ್ಕದ್ನಂತಂದ್ರೆ ಅವನ ಮೇಲೆ ಟ್ರಸ್ಟ್ ಅನ್ನುವಂಥದ್ದು ಇರಲ್ಲ, ಬಟ್ ಅಲ್ಲಿ ಒಂದು ಬೇಡಿಕೆ ಅನ್ನುವಂತಿರುತ್ತೆ. ಅವನು ಏನೋ ನಾನು ಸಪ್ಲೈ ಮಾಡ್ತಿದ್ದೆ, ನನಗೆ ಡಿಮ್ಯಾಂಡ್ ಇದೆ, ಅವ್ನು ಸಪ್ಲೈ ಮಾಡ್ತಾನೆ ಅಂದ್ರೆ ಅದು ಪ್ರೀತಿ ಆಗೋಗುತ್ತೆ. ಬಟ್ ಮೆಚ್ಯೂರಿಟಿ ಇರುವಂತ ಪ್ರೀತಿ ಹುಟ್ಟಲ್ಲ ಅದು. ಈಗ 4 ಹೇಳಿದೆ ನಿಮಗೆ, 4 ಯಾವ್ಯಾವ ಕಾಂಟೆಕ್ಸ್ಟ್ಗಳಿರುತ್ತೆ ಹುಡುಗಿಯರು ನೋಡೋಕ್ಕೆ ಅಂತ. ಫಸ್ಟ್ ಕಾಂಟೆಕ್ಸ್ಟ್ ಇರುವಂಥದ್ದೇ ಪರ್ಸನಾಲಿಟಿ ಅಲ್ಲ, ಅವ್ರಿಗೆ ಬೇಕಾಗಿರೋದು ನೀವು ಯಾವ ಸ್ಟೇಜಲ್ಲಿ ಇದೀರಿ ಅನ್ನುವಂಥದ್ದು. ಮುಖ್ಯವಾಗಿ ಮೊದಲ ಸ್ಟೇಜಲ್ಲಿ, ಮೊದಲ ಭೇಟಿಯಲ್ಲಿ ಆ ಹುಡುಗಿ ನಿಮ್ಮನ್ನ ನೋಡಿದ್ದಾರೆ ಅಂತಂದ್ರೆ ಅಲ್ಲಿ ಒಂದೇನೋ ಗ್ರೀನ್ ಸಿಗ್ನಲ್ ಅಲ್ಲಿ ಕೊಟ್ಟಿರ್ಬೋದು, ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿದೆ, ವೆಲ್ತ್ ಚೆನ್ನಾಗಿದೆ. ನೀವು ಒಂದು ಆಡಿ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸಿದ್ರಿ ಅಂತಂದ್ರೆ ಇನ್ನೂ ಒಂದಿಷ್ಟು ಎನ್ಕ್ವೈರಿಗಳನ್ನ ಮಾಡ್ತಾರೆ. ಇವನು ಆಡಿ ಕಾರಲ್ಲಿ ಇದ್ದಾನೆ ಅಂತಂದ್ರೆ ಇವ್ನು ಬ್ಯಾಕ್ ಗ್ರೌಂಡ್ ಏನಿರ್ಬೋದು, ಇವ್ನು ಜಾಬ್ ಏನ್ ಮಾಡ್ತಿದ್ದಾನೆ, ಇವನು ಏನು ಸಸ್ಟೈನಬಿಲಿಟಿ ಹೆಂಗೆ, ಇವನು ಬಿಸ್ನೆಸ್ ಏನಿದೆ, ಇವನು ಆದಾಯ ಏನು ಅಂತ ಇಲ್ಲ. ಅದಾದ್ಮೇಲೆ ನೀವು ನೆಕ್ಸ್ಟ್ ಒಂದು ದಿನ ಪಕ್ಕದಲ್ಲಿ ಒಂದು 4 ಜನ ಏನಂದ್ರೆ ಬೌನ್ಸರ್ಸ್ ಹಾಕೊಂಡು ಯಾವ್ದಾದ್ರು ಒಂದು ಪಾರ್ಟಿಲಿ ಕಣ್ರಿ ಅಂತಂದ್ರೆ ಅವಾಗ ಇನ್ನೊಂದ್ಸೂರು ಬಿಲ್ಡ್ ಆಗುತ್ತೆ. ಓ ಇವನೇನೋ ವಜನ್ ಇದ್ದಾನೆ, ಅಥವಾ ಇವನ ಹತ್ರ ಏನೋ ಒಂದಿದೆ, ನಾನೇನಾದ್ರೂ ಇವನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ನನ್ನ ಲೈಫ್ ಸರಾಗವಾಗಿ ನಡೆಯುತ್ತೆ ಅನ್ನುವಂಥದ್ದು ಅವ್ರ ಮೈಂಡಲ್ಲಿ ಓಡುತ್ತೆ. ಬಟ್ ಎಷ್ಟೋ ಜನ ರಿಸರ್ಚ್ಗಳು ಅಥವಾ ಎಷ್ಟೋ ಜನ ಸೈಂಟಿಸ್ಟ್ಗಳು ಹೇಳುವಂಥದ್ದು, ತಮ್ಮ 40 ವರ್ಷ 50 ವರ್ಷ ರಿಸರ್ಚ್ ಮಾಡಿದಾಗ್ಲೂ ಕೂಡ ಹುಡುಗಿಯರು ಏನನ್ನ ಬಯಸ್ತಾರೆ ಅನ್ನುವಂಥದ್ದು ಕೂಡ ಅವ್ರಿಗೂ ಕೂಡ ಕಂಡುಹಿಡಿಯಕ್ಕಾಗಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತ 4 ರಿಸರ್ಚ್ ಪೇಪರ್ಗಳನ್ನ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ ಆಯ್ತಾ. ಆಮೇಲೆ ಬರುವಂಥದ್ದು ಈ ಎಮೋಷನ್ಗಳು.
ನಾನು ಬ್ಯೂಟಿಗೆ ಅಷ್ಟೇ ಕೊಡ್ತಾರೆ ಅಂತಲ್ಲ, ಬ್ಯೂಟಿಗೆ ಹುಡುಗರು ಒತ್ತು ಕೊಡ್ತಾರೆ. ಯಾಕಂದ್ರೆ ಅವ್ರಿಗೂ ಟೆಸ್ಟಿಸಿರಮ್ ಅನ್ನುವಂಥದ್ದು ಜಾಸ್ತಿ ಒತ್ತು ಕೊಡೋದ್ರಿಂದ. ಮತ್ತೆ ಇನ್ನೊಂದು, ಪುರುಷರ ಸ್ಪರ್ಮ್ಗಿಂತ ಮಹಿಳೆಯರ ಎಗ್ಸ್ಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಬಿಕಾಸ್ ಅವ್ರಿಗೆ ಲಿಮಿಟೆಡ್ ಆಫ್ ಎಗ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅವರು. ಆದ್ರೆ ಹುಡುಗರು ಹಂಗಲ್ಲ, ಅನ್ಲಿಮಿಟೆಡ್ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅವ್ರಿಗೆ. ಹಾಗೇನೆ ಒಂದು ವೇಳೆ ಒಂದು ಹುಡುಗಿ ಅಥವಾ ಒಂದು ಪತ್ನಿ ಅಥವಾ ಒಂದು ಮಹಿಳೆ ಆಗಿನ ಮೂಮೆಂಟ್ ಅಲ್ಲಿ ಡೆಲಿವರಿ ಆಗಿದೆ, ಆ ಮಗುವಿನ ಆರೈಕೆಯಲ್ಲಿದ್ದಾಳೆ ಅಂತಂದ್ರೆ ತತ್ಕ್ಷಣ ಬರುವಂಥದ್ದು ಪುರುಷರಿಗೆ ಇನ್ನೊಂದು ಆಪ್ಷನ್ ಅನ್ನು ಹುಡುಕೊಳ್ಳುವಂಥದ್ದು. ಇದು ಯಾಕೆ ಬರುತ್ತೆ ಅಂತಂದ್ರೆ ಅವರೆಲ್ಲ ಟೆಸ್ಟಿಸಿರಮ್ ಅನ್ನುವಂಥ ಹಾರ್ಮೋನ್ ಅವ್ರಿಗೆ ಹಿಟ್ ಮಾಡ್ತಾ ಇರುತ್ತೆ. ಇಲ್ಲ, ನಿಂಗೆ ಬೇರೆ ಇನ್ನೊಂದೇನೋ ಡಿಸರ್ವ್ ಮಾಡ್ತೀನಿ, ಇನ್ನೊಂದೇನೋ ಮಾಡ್ತೀವಿ ಅನ್ನುವಂಥ ಮೈಂಡ್ ಓಡ್ತಾ ಇರುತ್ತೆ. ಅದು ಇದಕ್ಕಿಂತ ಚೆನ್ನಾಗಿರೋದು ಯಾವ್ದಾದ್ರು ಬೆಟರ್ ಆಪ್ಷನ್ ಸಿಗ್ಬೋದಲ್ಲ ಅಂತ ನೋಡ್ತಿರ್ತಾರೆ. ಬಟ್ ಅದು ತಪ್ಪು, ಅದನ್ನ ಮಾಡಬೇಡಿ. ಯಾಕಂದ್ರೆ ಅದು ನಮ್ಮ ಹ್ಯೂಮನ್ ಸೈಕಾಲಜಿನೇ ಇರುವಂಥದ್ದು ಹಂಗೇನೆ. ಯಾಕಂದ್ರೆ ಪುರುಷರು ಗುಹೆಯಲ್ಲಿದ್ದವ್ರನ್ನ ಚಂದ್ರನ ಮೇಲೆ, ನಕ್ಷತ್ರದ ಮೇಲೆ ಕಳಿಸಿದವರು ಕೂಡ ಇದೇ ಮಹಿಳೆಯರು. ಬಿಕಾಸ್ ಒಂದು ಅಟ್ರಾಕ್ಷನ್, ಸೀಕಿಂಗ್ ಫಾರ್ ವ್ಯಾಲಿಡೇಷನ್. ಒಂದು ಹುಡುಗಿ ಅಥವಾ ಒಂದು ಸಮಾಜದ ಮುಂದೆ ನಾವು ವ್ಯಾಲಿಡೇಷನ್ ಶಿಫ್ಟ್ ಮಾಡ್ತೀವಿ, ಅಥವಾ ನಾನು ಎಲ್ಲರಿಗಿಂತ ಉತ್ತಮ ಅನಿಸ್ಕೊಳ್ಬೇಕು, ನಾನು ಮಹಿಳೆಯರ ಬೇಟೆಯಲ್ಲಿ ಸಿಗ್ಬೇಕು ಅಂತಂದ್ರೆ ಅವನು ಕಲ್ಲಿನಿಂದ ಕಲ್ಲು ಕೆತ್ತಿ ಬೆಂಕಿ ಹಚ್ಚೋದ್ರಿಂದ ಹಿಡಿದು ಚಂದ್ರನ ಮೇಲೆ ಹೋಗಿ ಪಾದಾರ್ಪಣೆ ಮಾಡುವವರೆಗೂ ಕೂಡ ಎಲ್ಲವನ್ನು ಕೂಡ ಮಹಿಳೆಯರು ಹಿಂದೆ ನಿಂತ ಮಾಡಿಸಿದ್ದಾರೆ. ಅದನ್ನ ನಾವು ಇತಿಹಾಸ ನೋಡೋದಿಲ್ಲ. ಇನ್ನು ಒಂದು ನೆಕ್ಸ್ಟ್ ಅಂತಂದ್ರೆ ಎಮೋಷನಲ್ ಕಂಟ್ರೋಲ್ಸ್. ಅವನು ಯಾವ ರೀತಿ ಅವಳ ಜೊತೆ ಬೆರಿತಾನೆ ಅಥವಾ ಯಾವ ರೀತಿ ಅವಳನ್ನ ನೋಡ್ಕೊಂತಾನೆ ಅನ್ನುವಂಥದ್ದು. ಕೋಪದಿಂದ ಬೆಳೆಯೋದು ಅಥವಾ ಮುದ್ದು ಚಿನ್ನು ಬಂಗಾರ ರನ್ನ ಅನ್ನುವಂಥದ್ದಲ್ಲ. ಅವರ ಕಷ್ಟಕ್ಕೆ, ನೋವುಗಳಿಗೆ ಆಶ್ವಾಸನೆಗಳನ್ನ ಕೊಡುವಂಥದ್ದು, ಅವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂಥದ್ದು, ಇದು ಕೂಡ ಮೇಜರ್ಲಿ ವ್ಯಾಲಿಡ್ ಆಗುತ್ತೆ ಅವರ ಒಂದು ದೃಷ್ಟಿಕೋನದಲ್ಲಿ. ಹಾಗಾಗಿ ಪ್ರಿಯಾ 567 ಸಮಥಿಂಗ್ ಏನೇ ಇದೆ ಅವ್ರದ್ದು, ಅವರು ಮಾಡಿರೋ ಕಮೆಂಟ್ಗೆ ಇವತ್ತು ನನ್ನ ಈ ವಿಡಿಯೋ ಆಗಿತ್ತು. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವುದನ್ನ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನಾ ಆ ವಿಡಿಯೋನ ಮುಂದಿನ ವಾರದಲ್ಲಿ ತರಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋನ ನೋಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸಬ್ರು ಯಾರಾದ್ರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಬೇಡಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.